ಧರ್ಮ ಮೂಢನಂಬಿಕೆಯ ಧರ್ಮವಲ್ಲ, ಬದಲಾಗಿ ಹಿಂದೂ ಧರ್ಮ ಸತ್ಯ ಶೋಧನೆಯ ಸತ್ಯ ಶೋಧಕರ ಧರ್ಮವಾಗಿದೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಸೋಮವಾರ ತಾಲೂಕಿನ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಪೀಠಾರೋಹಣದ ತ್ರಿದಶಮಾನೋತ್ಸವ ಹಾಗೂ ವಿದ್ಯಾಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿದ್ವತ್ ಸನ್ಮಾನ ನೆರವೇರಿಸಿ ಮಾತನಾಡಿದರು. ವಿದ್ಯಾಭವನ ಕಟ್ಟಡವನ್ನು ಬಂದ್ಗದವ್ರು ಒಂಚೂರು ಈ ಕಡೆ ಭಾರತಕ್ಕೆ ಸಾವಿರಾರು ವರ್ಷ ಇತಿಹಾಸವಿದೆ. ಭಾರತೀಯ ನಾಗರಿಕತೆ ಪ್ರಪಂಚದ ಪುರಾತನ ನಾಗರಿಕತೆಯಾಗಿದೆ. ಇಂತಹ ಭಾರತದ ಆಧ್ಯಾತ್ಮದ ಮೇರು ಶಿಖರವಾದ ಆದಿಗುರು ಶಂಕರಾಚಾರ್ಯರ ಪರಂಪರೆಯನ್ನು ಯಥಾವತ್ತಾಗಿ ಕಠೋರವಾಗಿ ಆಚರಿಸುತ್ತಿರುವ ಪೀಠಗಳಲ್ಲಿ ಸ್ವರ್ಣವಲ್ಲಿ ಕೂಡ ಒಂದಾಗಿದೆ. ಹಿಂದೂ ಧರ್ಮ ಮೂಢನಂಬಿಕೆಯ ಧರ್ಮವಲ್ಲ, ಬದಲಾಗಿ ಹಿಂದೂ ಧರ್ಮ ಸತ್ಯ ಶೋಧನೆಯ ಸತ್ಯ ಶೋಧಕರ ಧರ್ಮವಾಗಿದೆ. ಹೀಗಾಗಿಯೇ ಈ ಧರ್ಮ ವಿಶ್ವಮಾನ್ಯವಾಗಿದೆ ಎಂದು ತಿಳಿಸಿದರು. 1947 ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂದಿದೆ ನಿಜ, ಆದರೆ ಅದು ನಮಗೆ ಬ್ರಿಟಿಷರ ಆಡಳಿತದಿಂದ ಸ್ವಾತಂತ್ರ್ಯ ಬಂದಿದೆ. ಭಾರತದ ಸಂಸ್ಕೃತಿಗೆ, ಭಾರತದ ಇತಿಹಾಸಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇವತ್ತು ಇಂಡಿಯನ್ ಸಿವಿಲೈಸೇಷನ್, ಭಾರತದ ನಾಗರಿಕತೆ ಅನ್ನುವಂಥದ್ದು ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆ ಅಂತ ಹೇಳಿ ನಾವೆಲ್ಲ ಕೂಡ ತಿಳ್ಕೊಳ್ಳಬೇಕಾಗಿತ್ತು. ಕೂಲಿ ಹೋಗುವಂತಹ ಪ್ರಮಾದ ಎದುರಾಗಿತ್ತು. ಅಂತ ಸಂದರ್ಭದಲ್ಲಿ ಶಂಕರಾಚಾರ್ಯರು ಅವರ ಸಾರಥ್ಯವನ್ನ ಎದೆಗಾರಿಕೆಯನ್ನ ತೋರಿ ಮತ್ತೆ ಭಾರತದಲ್ಲಿ ಸನಾತನ ಧರ್ಮ ಉಳಿಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ರಲ್ಲಿ ಅಗ್ರಮಾನ್ಯಗಳು ಅಂತ ನಾನು ಹೇಳಬೇಕು. ಈಗಾಗಲೇ ನಮ್ಮ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಹೇಳಿದರು, ಈ ಸಂಸ್ಕೃತಿಯನ್ನ, ಈ ಧರ್ಮವನ್ನ ಅತ್ಯಂತ ಗಟ್ಟಿ ಬೇರುಗಳಿಂದ ಇವತ್ತು 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಸ್ಥಾಪನೆ ಮಾಡಿ ಇವತ್ತು ಆ ಒಂದು ಧರ್ಮದ ಅಡಿಯಲ್ಲಿ, ಆ ಒಂದು ಪರಂಪರೆಯಲ್ಲಿ ಇವತ್ತು ಈ ಮಠ ಕೂಡ ಅತ್ಯಂತ ಕಠೋರವಾಗಿ ಅದೇ ರೀತಿ ನಮ್ಮ ಮಾನ್ಯ ಗುರು. ಇನ್ನು ಕೊರೋನಾ ನಿಯಂತ್ರಣದಲ್ಲಿ ವೈದ್ಯಕೀಯ ಜಗತ್ತಿನ ಪ್ರಭಾವದಷ್ಟೇ ಆಧ್ಯಾತ್ಮ ಜಗತ್ತಿನ ಪ್ರಭಾವವೂ ಇದೆ. ಕೊರೋನಾ ಹೆಚ್ಚಿದ ಸಂದರ್ಭದಲ್ಲಿ ವೈದ್ಯರಂತೆ ಧಾರ್ಮಿಕ ಮುಖಂಡರು ವಿವಿಧ ಕಾರ್ಯದಲ್ಲಿ ನಿರತರಾಗಿದ್ದರು. ಆ ಪ್ರಕಾರ ಧಾರ್ಮಿಕ ಪೂಜೆ, ಪುನಸ್ಕಾರ, ಹೋಮ, ಹವನಾದಿಗಳಿಂದಲೂ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಎಂದು ತಿಳಿಸಿದರು. ಇವತ್ತು ಎಲ್ಲ ಧರ್ಮಗಳನ್ನ ಕೂಡ ಸ್ವೀಕಾರ ಮಾಡಿ ನಾವು ಅವರಿಗೆ ಅವಕಾಶವನ್ನ ಕೊಡ್ತೇವೆ. ಸಹಿಷ್ಣುತೆ ಅಂತ ನಾವೇನ್ ಹೇಳ್ತೇವೆ, ಅಕ್ಷರ ಸಹ ಪಾಲನೆ ಮಾಡುವಂತ ಧರ್ಮ ಯಾವ್ದಾದ್ರು ಇದ್ರೆ ಅದು ನಮ್ಮ ಹಿಂದೂ ಧರ್ಮ ಅಂತ ನಾನು ಬಹಳ ಬಲವಾಗಿ ಹೇಳುತ್ತೇನೆ. ಉದಾಹರಣೆಗೆ ನಮ್ಮ ಹತ್ತಿರ ಧರ್ಮಸ್ಥಳದಲ್ಲಿ ಅಲ್ಲಿ ಮಂಜುನಾಥೇಶ್ವರನು ಮಂಜುನಾಥನ ರೂಪದಲ್ಲಿದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇದ್ರು, ಇಲ್ಲಿ ಬಂದಂತಹ ಅನೇಕ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿದ್ದರೂ ಕೂಡ ಯಾರೊಬ್ಬರಿಗೂ ಕೂಡ ಕೊರೋನಾ ಸೋಂಕು ತಗಲೇ ಇಲ್ಲ. ಇದೇ ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಉದಾಹರಣೆ. ಆದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ 3 ಕೋಟಿ ದೇವರುಗಳಿದ್ದಾರೆ. ಅಸಂಖ್ಯಾತ ಸಾಧುಗಳು, ಸಂತರು, ಯೋಗಿಗಳು, ಗುರುಗಳು, ಮಠಮಾನ್ಯಗಳು, ಪೂಜಾ ಪದ್ಧತಿಗಳು, ಧರ್ಮ ಗ್ರಂಥಗಳು
ಸಂಪ್ರದಾಯಗಳು ಇವೆಲ್ಲವೂ ಕೂಡ ನಮ್ಮ ಧರ್ಮದಲ್ಲಿದೆ. ಮಗು ಹುಟ್ಟುವ ಮುಂಚೆಯಿಂದ ಹಿಡಿದು ಅವನು ಇಹಲೋಕಕ್ಕೆ ಅವನ ದೇಹವನ್ನ ಅರ್ಪಣೆ ಮಾಡುವಲ್ಲಿವರೆಗೂ ಕೂಡ ಅನೇಕ ಹೋಮ ಹವನಗಳು, ಸಂಪ್ರದಾಯಗಳು, ಸಂಸ್ಕೃತಿಗಳು ನಮ್ಮಲ್ಲಿದ್ದಾವೆ. ಇನ್ನು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಸನಾತನ ಪರಂಪರೆ ಪ್ರಬಲವಾಗಿ ನೆಲೆಯಾಗಲು ಶಂಕರ ಭಗವತ್ಪಾದರು ಹಾಗೂ ಸ್ವಾಮಿ ವಿವೇಕಾನಂದರು ಪ್ರಮುಖ ಕಾರಣ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನಡೆಯುತ್ತಿರುವುದು ಇನ್ನಷ್ಟು ಬಲ ಬಂದಿದೆ. ಭಗವದ್ಗೀತಾ ಅಭಿಯಾನದ ಮೂಲಕ ಸಮಾಜದಲ್ಲಿ ಆತ್ಮಶಕ್ತಿ ತುಂಬುವ, ಸಂಸ್ಕೃತಿ ಉತ್ತೇಜಿಸುವ ಕಾರ್ಯ ಮಾಡಿದ್ದಾರೆ. ಶಂಕರರ ಪರಂಪರೆ ಸ್ವರ್ಣವಲ್ಲಿಯಲ್ಲಿ ನಿರಂತರವಾಗಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದರು. ಇಲ್ಲಿಯ ಅಂಗಸಂಸ್ಥೆಗಳ ಚಟುವಟಿಕೆಗಳ ಕುರಿತಂತೆ, ನಮ್ಮ ಮಠದ ಎಲ್ಲ ಚಟುವಟಿಕೆಗಳ ಕುರಿತಂತೆ ನಿಮ್ಗೆಲ್ಲರಿಗೂ ತಿಳಿಸಿ ಹೇಳಿದ್ದಾರೆ. ಆದರೆ ನಾನು ಗುರುತಿಸಿ ಹೇಳಲೇಬೇಕಾದಂತಹ ಒಂದು ಕಾರ್ಯಕ್ರಮಗಳು ಅಂದ್ರೆ, ಇಲ್ಲಿ ಕೋಟಿ ಗಾಯತ್ರಿ ಜಪಯಜ್ಞ ನಡೆದಿರುವಂತದ್ದನ್ನ ನಾನು ಉಲ್ಲೇಖಿಸ್ತೇನೆ. ಯಾಕೆಂದ್ರೆ ಅವತ್ತಿನ ದಿನದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಕೋಟಿ ಗಾಯತ್ರಿ ಜಪಯಜ್ಞದಲ್ಲಿ ಭಾಗವಹಿಸಿರುವುದನ್ನ ನಾನು ಸ್ಮರಿಸಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಮುಜರಾಯಿ ಸಚಿವ ಕೊಟ್ಟ ಶ್ರೀನಿವಾಸ್ ಪೂಜಾರಿ, ಸ್ವರ್ಣವಲ್ಲಿ ಮಠದಲ್ಲಿ ಸಮಾಜ ಕಟ್ಟುವ ಕೈಂಕರ್ಯ ನಿರಂತರವಾಗಿ ನಡೆಯುತ್ತಿರುವುದು ಆದರ್ಶನೀಯ ಎಂದು ತಿಳಿಸಿದರು. ಜೈಲಿಗೆ ಹಾಕಿ 370 ರದ್ದು ಮಾಡಿ ಇವತ್ತು ಕಾಶ್ಮೀರದ ಪ್ರತಿ ಸರ್ಕಾರಿ ಕಚೇರಿಯ ಮೇಲೆ ಬೆಳಿಗ್ಗೆ 7 ಗಂಟೆಗೆ ಭಾರತದ ಧ್ವಜ ಹಾರುವಂತಹ ಪರಿಸ್ಥಿತಿ ನಿರ್ಮಾಣ. ಈ ಕಠಿಣವಾದಂತಹ ನಿರ್ಧಾರಗಳನ್ನ ಆಡಳಿತ ತೆಗೆದುಕೊಳ್ಳದಿದ್ದರೆ ಭಾರತೀಯತೆಗೆ ಗೌರವ ಬರಬೇಕೆಂದು ಆ ನಿಲಯದಲ್ಲಿ ಅವರು ಮಾರ್ಗದರ್ಶನ ಕೊಡಬೇಕಾದವರು ಪರಮಪೂಜ್ಯ ಸ್ವಾಮೀಜಿಯವರು, ಸಾಧು ಸಂತರು ಶ್ರಮ ಮಾಡ್ತಾರೆ. ಯಾಕಂದ್ರೆ ಅವ್ರು ಯಾರು ಚುನಾವಣೆ ಇರೋದಿಲ್ಲ. ನಮಗೆ ರಾಜಧಾನಿ ಏನಾಗಿದೆ ಅಂತ ಹೇಳಿದ್ರೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಆಶೀರ್ವದಿಸಿ, ಸನ್ಯಾಸಿಗಳ ತಪಸ್ಸು, ಯಜ್ಞ ರಾಷ್ಟ್ರದ ಹಿತಕ್ಕೆ ಅಗತ್ಯ. ಹಾಗಾಗಿ ಋಷಿ ಮುನಿಗಳು, ರಾಜರು ಈ ವ್ಯವಸ್ಥೆಯನ್ನು ಜೋಪಾನವಾಗಿ ಕಾಯ್ದುಕೊಂಡಿದ್ದಾರೆ. ಹೀಗಾಗಿಯೇ ಮಠ ಮಾನ್ಯಗಳ ಬೆಳವಣಿಗೆಯಾಗಿದೆ. ಇವನ್ನು ಭಕ್ತರು ಹಾಗೂ ಸರ್ಕಾರ ಕಾಪಾಡಿಕೊಂಡು ಹೋಗಬೇಕು ಎಂದರು. ಹಿಂದಿನಿಂದಲೂ ರಾಜ ಮಹಾರಾಜರು ಸನ್ಯಾಸಿಗಳ ತಪಸ್ಸುಗಳನ್ನು ಪೋಷಣೆ ಮಾಡುತ್ತಾ ಬಂದಿದ್ದಾರೆ. ಅವರ ಪೋಷಣೆ ಫಲವಾಗಿ ಈ ಪರಂಪರೆಗಳು ಮಠಗಳಾಗಿ, ಮಹಾ ಸಂಸ್ಥಾನಗಳಾಗಿ ಬೆಳೆದು ಇತಿಹಾಸದ ಪುಟಗಳನ್ನು ನೋಡಿದ್ರೆ ಆವಾಗ ಇಷ್ಟು ದೊಡ್ಡ ಮಹಾ ಸಂಸ್ಥಾನದ ವ್ಯವಸ್ಥೆ ಇರಲಿಲ್ಲ. ಇನ್ನು ರಾಜ್ಯದಲ್ಲಿ ಇಂದು ಎದ್ದಿರುವ ಒಳ ಮೀಸಲಾತಿ ಬಗ್ಗೆ ಸಾಕಷ್ಟು ಗೊಂದಲವಿದೆ. ಮೀಸಲಾತಿ ಅತಿಯಾದರೆ ಅಪಾಯ ನಿಶ್ಚಿತ. ದೊಡ್ಡ ಸಮುದಾಯಗಳು ಮೀಸಲಾತಿಗೆ ಒಳಗಾದರೆ ಸಣ್ಣ ಸಮುದಾಯಗಳು ಮಾಯವಾಗುತ್ತವೆ, ಪ್ರತಿಭೆಗಳ ಪಲಾಯನ ಹೆಚ್ಚುತ್ತದೆ. ಹಾಗಾಗಿ ಇದರ ಬಗ್ಗೆ ಸರ್ಕಾರ ಚಿಂತಿಸುವ ಅಗತ್ಯವಿದೆ ಎಂದ ಶ್ರೀಗಳು, ಪಶ್ಚಿಮ ಘಟ್ಟದ ನದಿಗಳ ನೀರನ್ನು ಬಯಲು ಸೀಮೆ ಜಿಲ್ಲೆಗಳಿಗೆ ಒಯ್ಯುವ ಯೋಜನೆಯಲ್ಲಿ ಲಾಭಕ್ಕಿಂತ ಹಾನಿಯೇ ಹೆಚ್ಚು. ವೈಜ್ಞಾನಿಕವಾಗಿ ಈ ಯೋಜನೆ ಅನುಷ್ಠಾನ ಸಾಧ್ಯವಿಲ್ಲ. ಹಾಗಾಗಿ ಬೇರೆ ಮಾರ್ಗದಿಂದ ಬಯಲು ಸೀಮೆ ಜನರಿಗೆ ನೀರು ನೀಡುವ ಕಾರ್ಯ ಆಗಬೇಕೆಂದು ತಿಳಿಸಿದರು. ವಿಚಿತ್ರವಾದ ಚರ್ಚೆ ನಡೀತಾ ಇದೆ, ಗೊಂದಲ ಇದೆ ಅಂತ ತಪ್ಪಾಗಲ್ಲ. ಈ ಮೀಸಲಾತಿಯ ಈ ಚರ್ಚೆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳೋದು ಅವಶ್ಯ ಇದೆ ಅಂತ ಅನ್ನಿಸ್ತದೆ. ಇಲ್ಲಿ ಸಭಾಪತಿಗಳಿದ್ದಾರೆ, 3 ಸಚಿವರಿದ್ದಾರೆ, ಶಾಸಕರಿದ್ದಾರೆ. ದೊಡ್ಡ ದೊಡ್ಡ ಸಮುದಾಯಗಳು ಮೀಸಲಾತಿ ತಿಳ್ಕೊಂಡ್ಬಿಟ್ರೆ ಸಣ್ಣ ಸಮುದಾಯಗಳು ಎಷ್ಟೋ ಅವಕಾಶಗಳಿಂದ ವಂಚಿತರಾಗಬೇಕಾದ ಸಂದರ್ಭ ಬರ್ಬೋದು. ಪ್ರತಿಭೆಗಳಿಗೆ ಸರಿಯಾದ ಪುರಸ್ಕಾರ ಸಿಗದೇ ಇರುವಂತಹ ಪರಿಸ್ಥಿತಿ ಬರ್ಬೋದು. ಪ್ರತಿಭಾ ಪಲಾಯನ ಅಂತ ನಾವು ಕರಿತೀವಿ. ನಮ್ಮ ದೇಶದ ಪ್ರತಿಭೆಗಳು ಅದೆಷ್ಟು ಅಮೆರಿಕದಲ್ಲಿ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿರ್ತಕ್ಕಂತಹ ನದಿಗಳಿಗೆ ಮತ್ತೊಂದು ಆತಂಕ ಎದುರಾಗ್ತಾ ಇದೆ. ಅದೇನಂತಂದ್ರೆ, ಈ ನದಿಯ ನೀರನ್ನ ಒಯ್ದು ಬಯಲುಸೀಮೆ ಜಿಲ್ಲೆಗಳಿಗೆ ಕೊಡ್ತಕ್ಕಂಥ ಒಂದು ಯೋಜನೆಗಳು, ಲಿಂಕಿಂಗ್ ಆಫ್ ರಿವರ್ಸ್ ಅಂತ ಇಂಗ್ಲಿಷ್ ಕರೀತಾರೆ. ನದಿ ತಿರುವು ಅಂತ ಮೊದಲು ಕರೀತಾ ಇದ್ರು, ಆ ಶಬ್ದ ಎಲ್ಲ ನಮ್ಮ ಮೇಲೆ ಬಂದ್ಬಿಡುತ್ತೆ. ಅದು ಇಲ್ಲ ಅಂತ ಸುಧಾಕರ್ ಹೇಳಿದ್ರು, ಈಗ ಆ ಥರ ಇಲ್ಲ ಅಂತೇಳಿ. ಆದ್ರೆ ನೀರನ್ನು ಒಯ್ತಕ್ಕಂಥದ್ದು ಇದೆ ಅಂತ ಹೇಳಿ ಅದು ಇತ್ತೀಚೆಗೆ ಪತ್ರಿಕೆಗಳ ಮಾಧ್ಯಮಗಳು ಕೂಡ ಬರ್ತಾ ಇದೆ. ಈ ವಿಷಯದಲ್ಲಿ ಒಂದು ಮಾತನ್ನ ನಾವು ಹೇಳಬೇಕಾಗಿದೆ.
ಪೀಠಾರೋಹಣದ ಪ್ರಥಮ ಭಯೋತ್ಪಾದನಾ ಸಮಾರಂಭದಲ್ಲಿಗೆ ನಮಗೆ ಈ ಒಂದು ಜವಾಬ್ದಾರಿ ಗಂಟು ಹಾಕೊಂಡು ಆಗಲೇ ಜಲವಿದ್ಯುತ್ ಯೋಜನೆ ಹೋರಾಟದ ಪ್ರಾರಂಭ ಅದೇ ಸಭೆಯಲ್ಲೇ ಉದ್ಘಾಟನೆ ತಪ್ಪಾಗಲಾರದು. ಇನ್ನು ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಹಾಗೂ ಸಂಸ್ಕೃತ ವಿದ್ವಾಂಸ ಬಂದಗದ್ದೆ ನಾಗರಾಜ್ ಭಟ್, ಕೇಂದ್ರ ಸರ್ಕಾರದ ನಿವೃತ್ತ ಹೆಚ್ಚುವರಿ ಕಾರ್ಯದರ್ಶಿ ಸಿವಿ ಗೋಪಿನಾಥ್, ಪ್ರಗತಿಪರ ಕೃಷಿಕ ಸತ್ಯನಾರಾಯಣ ಹೆಗಡೆ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಟ್ಟಡ ತಂತ್ರಜ್ಞರು ಹಾಗೂ ಸಾಧಕರಾದ ತಿಮ್ಮಪ್ಪ ಭಟ್, ಮಹಾಬಲೇಶ್ವರ್ ಹೆಗಡೆ, ವಿಘ್ನೇಶ್ವರ್ ಹೆಗಡೆ, ಮಹಾದೇವ್ ಹೆಗಡೆ, ವಿಪಿ ಭಟ್, ಉಲ್ಲಾಸ್ ನಾಯ್ಕ್, ಶ್ಯಾಮ್ ಸುಂದರ್ ಭಟ್ ಹಾಗೂ ಇತರರನ್ನು ಇದೇ ವೇಳೆ ಗೌರವಿಸಲಾಯಿತು. ಇನ್ನು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್, ಶಾಸಕ ಆರ್.ವಿ. ದೇಶಪಾಂಡೆ ಹಾಗೂ ಶ್ರೀಮಠದ ಪದಾಧಿಕಾರಿಗಳು ಮತ್ತು ಭಕ್ತರು ಈ ವೇಳೆ ಉಪಸ್ಥಿತರಿದ್ದರು. ಸನ್ಮಾನ ಸನ್ಮಾನ್ಯ ಶ್ರೀ